ಇವತ್ತು ಜನವರಿ 3 ಈ ದಿನ ವಿಶೇಷವಾದ ದಿನ. ಏಕೆಂದರೆ ಇದೇ ದಿವಸ 1831ರಲ್ಲಿ ಜನಿಸಿದ ಮಹಾನ್ ವ್ಯಕ್ತಿ ಅಂದರೆ ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆ ಅಂದರೆ ಇಟ್ ಈಸ್ ನಾಟ್ ಎ ನೇಮ್, ಕೇವಲ ಹೆಸರಲ್ಲ ಅದು. ಇಟ್ ಈಸ್ ದ ನೇಮ್ ಆಫ್ ಚೇಂಜ್, ಇಟ್ ಈಸ್ ಅ ನೇಮ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಪರಿವರ್ತನೆಯ ಹೆಸರದು. ಎಷ್ಟೋ ಜನರು ಜನಿಸಿ ನಶಿಸಿ ಹೋಗಿಬಿಡ್ತಾರೆ. ಜನಿಸಿ ಸಮಾಜನ ಉದ್ಧಾರಗೊಳಿಸೋರು ಕೆಲವೊಬ್ಬರು. ಆ ಪಂಕ್ತಿಯಲ್ಲಿ ಅಗ್ರಗಣ್ಯವಾಗಿರೋದು ಯಾರಂತಂತಂದರೆ ಸಾವಿತ್ರಿಬಾಯಿ ಫುಲೆ. ಗಾಂಧೀಜಿ ಹೇಳ್ತಾರಲ್ಲ, ಫಸ್ಟ್ ಯು ಬಿ ದ ಚೇಂಜ್ ವಾಟ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಮೊದಲು ನೀನು ಬದಲಾಗಬೇಕು, ಆಮೇಲೆ ಜಗತ್ತನ್ನು ಬದಲಾಯಿಸಬೇಕು. ಹಾಗೆ 1847ರಲ್ಲಿ ಶಿ ವಿಲ್ ಬಿಕಮ್ ಅ ಫಸ್ಟ್ ಟೀಚರ್, ಮೊದಲ ಶಿಕ್ಷಕಿ ಆಗ್ತಾರೆ. 1848ರಲ್ಲಿ ಶಿ ವಿಲ್ ಬಿಲ್ಡ್ ಅ ಫಸ್ಟ್ ವುಮನ್ ಸ್ಕೂಲ್, ಮಹಿಳೆಯರಿಗೋಸ್ಕರ ಮೊದಲ ಶಾಲೆಯನ್ನು ಪ್ರಾರಂಭಿಸ್ತಾರೆ. ಆಗಿನ ಕಾಲದಾಗ ಶಾಲೆ ಪ್ರಾರಂಭಿಸೋದಂತಂದರೆ ಅದೊಂದು ದೊಡ್ಡ ಯುದ್ಧ. ಇಟ್ ಇಸ್ ಲೈಕ್ ಅ ವಾರ್. ಎದಕ್ಕಂತಂದರೆ ದೇರ್ ವಾಸ್ ಅ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆನ್ ವುಮನ್ಸ್. ಮಹಿಳೆಯರು ಶೋಷಿತ ವರ್ಗದಲ್ಲಿದ್ದರು. ಆ ಶೋಷಿತ ವರ್ಗನ ಮೇಲೆ ಎತ್ತಗೋಸ್ಕರ ಏನು ಮಾಡ್ತಾರೆ ಅಂತಂದರೆ ಶಿ ವಿಲ್ ಬಿಕಮ್ ಅ ಕ್ರೂಸೇಡರ್ ಆಫ್ ದ ವುಮೆನ್ ರೈಟ್ಸ್. ಆಗಿನ ಕಾಲದಲ್ಲಿ ಎಷ್ಟೋ ಸಮಾಜದ ನಿಂದನೆಗಳ ನಡುವೆ ಇವರು ಹೋರಾಟ ಮಾಡ್ತಾರೆ, ಭವ್ಯವಾದ ಹೋರಾಟ. ಸರಿಸುಮಾರು 150 ಶಾಲೆಗಳನ್ನು ನಿರ್ವಹಿಸ್ತಾರೆ. 1873ರಲ್ಲಿ ಅವರ ಗಂಡನ ಜೊತೆ ಸೇರಿ, ಅಂದರೆ ಅವರೊಬ್ಬರು ಮಹಾತ್ಮ ಅವರು ಜ್ಯೋತಿರಾವ್ ಫುಲೆ, ಅವ್ರ ಜೊತೆ ಸೇರಿ ಸತ್ಯಶೋಧಕ ಸಮಾಜವನ್ನು ನಿರ್ಮಾಣ ಮಾಡ್ತಾರೆ. 1897ರಲ್ಲಿ ಪ್ಲೇಗ್ ಹರಡಿದ ರೋಗಿಗಳನ್ನು ಆರೈಕೆ ಮಾಡುವಾಗ ಇವರಿಗೂ ಆ ರೋಗ ತಗಲಿ ಸಾವಾಗುತ್ತೆ. ಬಟ್ ಶಿ ಕ್ರಿಯೇಟೆಡ್ ಇಂಪ್ಯಾಕ್ಟ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರೆ ಶಿ ಬಿಕಮ್ ವೈಸ್ ಆಫ್ ದ ವೈಸ್ಲೆಸ್. ಯಾರಿಗೆ ಧ್ವನಿ ಇಲ್ಲ ಅವ್ರಿಗೆ ಧ್ವನಿ ಆದರು. ದಟ್ ಈಸ್ ಅ ಗ್ರೇಟ್ ಥಿಂಗ್. ಇವತ್ತು ಅವ್ರು ನೆನೆಯಲೇಬೇಕು ನಾವು. ಸಮಾಜ ಸುಧಾರಕರಂತಂದರೆ ಶಿ ಈಸ್ ಅ ಸೋಷಿಯಲ್ ರಿಫಾರ್ಮರ್. 2014ರಲ್ಲಿ ಪುಣೆ ಯೂನಿವರ್ಸಿಟಿನ ಸಾವಿತ್ರಿಬಾಯಿ ಫುಲೆ ಯೂನಿವರ್ಸಿಟಿ ಅಂತೇಳಿ ಮರು ನಿರ್ಮಾಣ ಮಾಡಿದರು ಅಥವಾ ಮರು ನಾಮಕರಣ ಮಾಡಿದರು. ಅದಕ್ಕೋಸ್ಕರ ಇವತ್ತು ಆ ಮಹಾತ್ಮೆಯನ್ನು ನೆನೆಯುತ್ತಾ, ಇನ್ನೊಮ್ಮೆ ಅವರ ಸಾಧನೆಯನ್ನು ನೆನೆಯುತ್ತಾ ಅವರ ಜಯಂತಿಯನ್ನು ಆಚರಿಸೋಣ. ಓಕೆ, ಥ್ಯಾಂಕ್ ಯು.